ರಾಜ್ಯ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ಮಂಡ್ಯದಲ್ಲಿಂದು ಹಮ್ಮಿಕೊಳ್ಳಲಾಗಿರುವ ನಶಾಮುಕ್ತ ಭಾರತ ಅಭಿಯಾನಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಮೂರ್ತಿ ಆನಂದ್ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮಾಜಿ ಅಧ್ಯಕ್ಷ ಕೆ ನಾಗಣ್ಣಗೌಡ ಚಾಲನೆ ನೀಡಿದರು. ಧ್ವನಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಆರ್ಜಿ ವ್ಯಸನಿಗಳ ಸಮಗ್ರ ಪುನಶ್ಚೇತನ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಿರುವ 1 ವಾರಗಳ ಜಾಗೃತಿ ಸಪ್ತಾಹ ಇದಾಗಿದೆ. ಈ ಸಂದರ್ಭದಲ್ಲಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಕೋಮಲ್ ಕುಮಾರ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾ ಸೋಮಶೇಖರ್, ಎಂಸಿಬಿಎಲ್ಎಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಧ್ವನಿ ಸಂಸ್ಥೆಯ ಕಾರ್ಯದರ್ಶಿ ಡಿ ಸುಜಾತ ಮತ್ತು ರಾಷ್ಟ್ರ ಯುವ ಪ್ರಶಸ್ತಿ ಪುರಸ್ಕೃತರಾದ ಆರ್ಜಿ ಕೇಂದ್ರದ ಯೋಜನಾ ನಿರ್ದೇಶಕಿ ಡಿ ತೇಜಕುಮಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಎಲ್ಲರೂ ಒಟ್ಟಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ನನ್ನ ದೇಶವನ್ನು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಮನಃಶಾಸ್ತ್ರಜ್ಞ ಡಾಕ್ಟರ್ ಮೊಹಮ್ಮದ್ ಸುಹೇಲ್ ಮದ್ಯಪಾನದ ದುಷ್ಪರಿಣಾಮಗಳು ಹಾಗೂ ಜಿಲ್ಲಾ ಸಲಹೆಗಾರ ತಿಮ್ಮರಾಜು ಎಸ್ಎನ್ ತಂಬಾಕು ನಿಯಂತ್ರಣದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಕೆಮಿಕಲ್ಸ್ ನ ಈ ಆಲ್ಕೋಹಾಲ್ ಇರಬಹುದು ಅಥವಾ ಓಪಿಯಾಯ್ಡ್ಸ್ ಇರಬಹುದು, ಸ್ಟಿರಾಯ್ಡ್ಸ್ ಇರಬಹುದು ಅಥವಾ ಯಾವುದೇ ಒಂದು ಡ್ರಗ್ಸ್ ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ರೀಪ್ಲೇಸ್ ಆಗುತ್ತೋ ನಮ್ಮ ಬಾಡಿಗೆ ಬೇಕೇ ಬೇಕಿರುತ್ತೆ. ಡಾಕ್ಟರ್ ಎಂಸಿ ಸೋಮಶೇಖರ್ ಜಾಗತಿಕವಾಗಿ 3 ಕೋಟಿ ಹಾಗೂ ಭಾರತದಲ್ಲಿ 18 ಲಕ್ಷ ಮಂದಿ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ. ಮದ್ಯಪಾನದ ವ್ಯಸನ ಮಹಿಳೆಯರಲ್ಲೂ ಹೆಚ್ಚಾಗುತ್ತಿದ್ದು, ಪ್ರತಿ 18 ಜನ ಮದ್ಯಪಾನಿಗಳಲ್ಲಿ ಒಬ್ಬರು ಮಹಿಳೆಯಾಗಿದ್ದಾರೆ. ವ್ಯಸನ ಮುಕ್ತರಾಗುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಮದ್ಯಪಾನ ಬಿಡಿಸಾದ ಮೇಲೆ ಮನೆಗಳಲ್ಲಿ ಅವರು ಮತ್ತೆ ಆ ವ್ಯಸನಕ್ಕೆ ಒಳಗಾಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು ಕುಟುಂಬದ ಏನು ಸದಸ್ಯರಿರ್ತಾರೆ ಅವರುಗಳು ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಅವರು ಮತ್ತೆ ಅದಕ್ಕೆ ಅಡಿಕ್ಷನ್ ಆಗದೇ ಇರುವಂತ. ದೂರದರ್ಶನದೊಂದಿಗೆ ನ್ಯಾಯಮೂರ್ತಿ ಆನಂದ್, ಯುವ ಶಕ್ತಿ ವ್ಯಸನ ಮುಕ್ತರಾದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ. ಪ್ರತಿಯೊಬ್ಬ ಯುವಕನು ಮಾದಕ ವಸ್ತು, ಧೂಮಪಾನ ಹಾಗೂ ಮದ್ಯಪಾನದ ವಿರುದ್ಧ ದೃಢ ಸಂಕಲ್ಪ ಮಾಡಬೇಕು. ಯೋಗ ಮತ್ತು ಧ್ಯಾನದ ಮೂಲಕ ಯುವ ಜನರಲ್ಲಿ ಸದ್ವಿಚಾರ ಮೂಡಿಸುವುದು ಇಂದಿನ ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಏನು ಯಾವುದೇ ಚಟ ಇಲ್ದಿರ ಇರಬೇಕಾಗುತ್ತೆ. ಈ ತಂದೆ ತಾಯಿಗಳು ಮಕ್ಕಳು ಕೊಡುವಂಥ ಸಂಸ್ಕೃತ ಏನು ಒಳ್ಳೆ ಸಂಸ್ಕೃತವಂತನಾಗಿ ಬೆಳೆಸಬೇಕಂತ ಅಂದಾಗ ಮೊದಲನೇದಾಗಿ ಮಕ್ಕಳನ್ನ ಒಳ್ಳೆ ಯೋಗ ಆಗ್ಬೋದು, ಧ್ಯಾನ ಆಗ್ಬೋದು, ಒಳ್ಳೆ ವಿಚಾರಗಳ ಮೂಲಕ ಅವ್ರಿಗೆ ವಿಚಾರಗಳನ್ನ ತುಂಬಬೇಕಾಗುತ್ತೆ. ಕೆ ನಾಗಣ್ಣಗೌಡ, ಮದ್ಯಪಾನ ಮನುಷ್ಯನ ದೇಹ ಮತ್ತು ವ್ಯಕ್ತಿತ್ವ ಎರಡನ್ನೂ ನಾಶಪಡಿಸುತ್ತದೆ. ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಸಮಾಜಕ್ಕೆ ನಾವು ನಾಂದಿಯನ್ನು ಆಡಬೇಕಾಗತ್ತೆ. ಹಾಗಾಗಿ ಇವತ್ತಿಂದ 1 ವಾರಗಳ ಕಾಲ ಧ್ವನಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಆರೋಗ್ಯ ಇಲಾಖೆ, ನರ್ಸಿಂಗ್ ಕಾಲೇಜಿನ ಒಂದು ಸಂಯೋಜನೆಯಲ್ಲಿ ಒಂದು ಸಪ್ತಾಹ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಸಾಮಾಜಿಕವಾಗಿ ಸಾರ್ವಜನಿಕರು ಕೂಡ ಇದಕ್ಕೆ ಸ್ಪಂದಿಸಬೇಕು.